ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೆ ಆಲ್ರೆಡಿ ಗೊತ್ತಿರುವಂಗೆ ನಮ್ಮ ತಮ್ಮನ ಮದ್ವೆ ವ್ಲಾಗ್ಸ್ ಒಂದೊಂದಾಗಿ ಶೇರ್ ಮಾಡ್ಕೊಳಕತ್ತಿದ್ದೆ. ಸೊ ಇವತ್ತು ನೋಡ್ರಿ ಮತ್ತೊಂದು ಹೊಸ ವ್ಲಾಗ್ ಶೇರ್ ಮಾಡ್ಕೊಳಕತ್ತೀನಿ. ಅರಿಶಿಣ ಕಾರ್ಯಕ್ರಮದ ವ್ಲಾಗ್. ಆಲ್ರೆಡಿ ಲಾಸ್ಟ್ ವಿಡಿಯೋ ಒಳಗೆ ನಾನು ಒಳಕಲ್ ಪೂಜೆ ವ್ಲಾಗ್ ಎಲ್ಲ ಶೇರ್ ಮಾಡ್ಕೊಂಡಿದ್ದೆಲ್ಲ, ಅದೇ ದಿನದ ವಿಡಿಯೋ ನೋಡ್ರಿ ಇದು. ಒಳಕಲ್ ಪೂಜೆ ಮುಂಜಾನೆ ಮುಗ್ದಿತ್ತು, ಮಧ್ಯಾಹ್ನ ಮುಗ್ದಿತ್ತು. ಸೊ ಸಾಯಂಕಾಲನೇ ಅರಿಶಿಣದ ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಸೊ ಯಾವ ರೀತಿಯಾಗಿ ಮಾಡಿದ್ವಿ ಅನ್ನೋದನ್ನು ಶೇರ್ ಮಾಡ್ಕೋತೀನಿ. ಇಷ್ಟು ದಿನ ಡೈರಿ ವ್ಲಾಗ್ದು ಒಂದು 2-3 ಹಾಕಿದೆ. ಅದಾಗ ನಾನು ಮತ್ತೀಗ ಅರಿಶಿಣದ ವ್ಲಾಗ್ ಕಂಟಿನ್ಯೂ ಮಾಡಾಕತ್ತೀನಿ. ನನಗೂ ಟೈಮ್ ಇರಲಾರ್ದಕ್ಕೆ ಎಡಿಟ್ ಮಾಡಿ ಹಾಕಕ್ಕೆ ಲೇಟ್ ಆಗತ್ತದ. 3-4 ದಿನ ಆಯಿತು ಯಾವುದೂ ವ್ಲಾಗ್ ಹಾಕಿಲ್ಲ. ಸೊ ಎಲ್ಲರಿಗೂ ವೆರಿ ಸಾರಿ. ಈಗ ಕಂಟಿನ್ಯೂ ಆಗಿ ವಿಡಿಯೋ ಶೇರ್ ಮಾಡ್ಕೋತೀನಿ. ಸ್ಕಿಪ್ ಮಾಡಾರ್ದ ವಿಡಿಯೋ ನೋಡಿರಿ. ವಿಡಿಯೋ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನೋಡಿರಿ ಫ್ರೆಂಡ್ಸ್, ಈ ಥರ ಒಂದು ಹಳದಿ ಡೆಕೋರೇಷನ್ ಮಾಡಿಸಿದ್ದ ನಮ್ಮ ತಮ್ಮ. ಸೊ ಮಸ್ತಾಗಿತ್ತು ರೀ ಬ್ಯಾಕ್ಗ್ರೌಂಡ್ ಡೆಕೋರೇಷನ್. ಈ ಸಲ ಅಂತರೂ ನಾ ಆಯಿತು ಫ್ಯಾಮ್ಲಿ ಒಳಗೆ ಯಾರೂ ಕೆಲಸ ಮಾಡೋದು ಹತ್ತಲೇ ಇಲ್ಲ ಡೆಕೋರೇಷನ್. ಯಾಕಂದರೆ ಎಲ್ಲರ ಮದುವೆ ಒಳಗೆ ಜಾಸ್ತಿ ಡೆಕೋರೇಷನ್ ಮಾಡ್ತಿದ್ವಿ. ಬಟ್ ಈ ಸಲ ನಾವು ಡೆಕೋರೇಷನ್ ರೆಡಿನೇ ಮಾಡಿಸ್ಬಿಟ್ಟಿದ್ದ. ಹಾಗಾಗಿ ನಮ್ಮ ಕೆಲಸ ಸ್ವಲ್ಪ ಉಳೀತು. ಇದು ನೋಡ್ರಿ, ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ಅರಿಶಿಣದ ಕಾರ್ಯಕ್ರಮ ಇದ್ದಾಗ ಈ ಥರ ಒಂದು ಬಿಂದಿ ಹಾಕೋತಾರ ಫ್ಲವರ್ದು ಮಾಡಿ. ಸೊ ನಮ್ಮ ಒಬ್ರು ಆಂಟಿ ಮಾಡಿ ಇಟ್ಟಿದ್ದು ರೆಡಿ ಮಾಡಿ ಈಗ ಎಲ್ಲರೂ ಹೊಕ್ಕೊಳಕತ್ತಾರ. ಆ್ಯಂಡ್ ಡ್ರೆಸ್ ಕೋಡ್ ಅಂದರೂ ಕಂಪಲ್ಸರಿ. ಹಳದಿ ಫಂಕ್ಷನ್ ದಿನ ಯೆಲ್ಲೋ ಕಲರ್ ಸ್ಯಾರಿ, ಯೆಲ್ಲೋ ಕಲರ್ ಡ್ರೆಸ್ಸೇ ಹಾಕೋತಾರೆ. ಹುಡುಗರಿಗೂ ಯೆಲ್ಲೋ ಕಲರ್ ಶರ್ಟ್ ಹೇಳಿರ್ತೀವಿ ಕೋಡ್ ಅಡ್ವಾನ್ಸಿ. ಆ್ಯಂಡ್ ಮೆಹಂದಿ ಫಂಕ್ಷನ್ ದಿನಾನು ಗ್ರೀನ್ ಕಲರ್. ಸೊ ಈ ಥರ ಕೋಡೇ ಮಾಡಿಬಿಟ್ಟಿರ್ತೀವಿ ಎಲ್ಲ ಫಂಕ್ಷನ್ಗೂ ಒಂದೊಂದು ಥರ. ಈಗ ಎಲ್ಲರೂ ರೆಡಿಯಾಗಿ ನಿಂತಾರ ನೋಡ್ರಿ, ಫ್ಲವರ್ಸ್ ಹಾಕ್ಕೊಳಕತ್ತಾರ. ನಮ್ಮ ಮನೆಯೊಳಗೆ ಈ ಥರ ಹಳದಿ ಫಂಕ್ಷನ್ನ ಮಾಡಿದ್ವಿ. ಫುಲ್ ಗದ್ಲು ನೋಡ್ರಿ. ಯಾಕಂದ್ರೆ ಮಧ್ಯಾಹ್ನ ಸಾಯಂಕಾಲ ತನಕ 5-6 ಗಂಟೆ ತನಕ ಒಳಕಲ್ ಪೂಜೆದೇ ಮುಗೀತು. ಅದಾದಮೇಲೆ ಮತ್ತೊಮ್ಮೆ ನಮಗೆ ರೆಡಿಯಾಗಿ ಅರಿಶಿಣದ ಕಾರ್ಯಕ್ರಮ ಇಟ್ವಿ. ನೆಕ್ಸ್ಟ್ ಡೇ ಇಡ್ಬೇಕು ಅಂದ್ಕೊಂಡಿದ್ವಿ. ಬಟ್ ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ಬರಲ್ಲ ಅಂದರು. ನೆಕ್ಸ್ಟ್ ಡೇ ಒಂದು ದಿನ ಗ್ಯಾಪ್ ರೀ, ನಾವು ಬರಲ್ಲ ಅಂದರು. ಹಾಗಾಗಿ ಅದೇ ದಿನನೇ ಇಟ್ಬಿಡ್ಬೇಕಂತ ಇಟ್ಟೀವಿ. ಎಲ್ಲರೂ ಮಸ್ತ್ ಎಂಜಾಯ್ಮೆಂಟ್ ಮಾಡಿದ್ವಿ ನಮ್ಮ ತಮ್ಮನ ಅರಿಶಿಣದ ಕಾರ್ಯಕ್ರಮನ. ನೀವು ವಿಡಿಯೋ ನೋಡಿ ಎಂಜಾಯ್ ಮಾಡ್ತೀರಿ ಅಂತ ಅನ್ಕೋತೀನಿ. ನಮ್ಮ ಹೀರೋ ನೋಡ್ರಿ ಫುಲ್ ಮಸ್ತಾಗಿ ರೆಡಿಯಾಗಿ. ನಾವು ಅವ್ನಿಗೆ ಯೆಲ್ಲೋ ಕಲರ್ ಕುರ್ತಿ ಆರ್ಡ್ರ್ ಮಾಡಿದ್ದೆ ಮೀಶೋಯಿಂದ. ಸೊ ಮಸ್ತ್ ಬಂದಿತ್ತು ರೀ ಅವನದು. ಬಟ್ ನಂದೇ ಒಂದು ಬ್ಯಾಡ್ ಲಕ್ ನೋಡ್ರಿ. ಫುಲ್ ಇವತ್ತಿನ ದಿನ ಫುಲ್ ಡಿಸ್ಕೌಂಟ್ ಆಗಿಬಿಟ್ಟಿದ್ದೆ ನಾನು. ಯಾಕಂದ್ರೆ ಬೇಜಾರಾಗಿಬಿಟ್ಟಿತ್ತು. ನಮ್ಮ ತಂಗಿಗಳು ಇಬ್ಬರು ಡ್ರೆಸ್ ಹಾಕೊಂಡಾರ, ನೀವು ನೋಡ್ಬೋದು. ಈಗ ನಮ್ಮ ಕೀರ್ತಿ ಆಮೇಲೆ ಬೇಬಿ ಅದೇ ಥರ ಡ್ರೆಸ್ ನಾನು ಸ್ಟಿಚ್ ಮಾಡಿಸಿದ್ದೆ. ಸೇಮ್ ಬಟ್ಟೆ ತೊಗೊಂಡು 3 ಜನ ಸ್ಟಿಚ್ ಮಾಡಿಸಿದ್ವಿ. ಬಟ್ ಅವ್ರದ್ದು ಮಸ್ತ್ ಆಗಿತ್ತು ಇಬ್ಬರದು. ಅವ್ರು ಬೇರೆ ಥರ ಡಿಸೈನ್ ಸೆಲೆಕ್ಟ್ ಮಾಡಿದ್ರು, ನಾ ಬೇರೆ ಥರನೇ ಮಾಡಿದ್ದೆ. ಬಟ್ ನಂದು ಎಲ್ಲ ಕೆಟ್ಟಬಿಟ್ಟಿತ್ತು. ಡ್ರೆಸ್ ಫುಲ್ ಹಾಳಾಗಿಬಿಟ್ಟಿತ್ತು ರೀ, ಹಾಕೊಳ್ಳಾರ್ದಂಗೆ ಆಗಿಬಿಟ್ಟಿತ್ತು. ಹಾಕೊಂಡು ನೋಡಿದೆ, ಬಟ್ ಭಾಳ ಅಸಹ್ಯ ಕಾಣಕತ್ತು. ಹಾಗಾಗಿ ತೆಗೆದು ಮನೆಯಾಗಿದ್ದಿದ್ದು ಮೊದಲಿಂದ ಯೆಲ್ಲೋ ಕಲರ್ದು ಯಾವುದಿತ್ತಲ್ಲ ಅದೇ ಡ್ರೆಸ್ ಹಾಕ್ಕೊಂಡೆ. ಅದೊಂದು ಬೇಜಾರಾಯ್ತು ಅವತ್ತು. ನಮ್ಮ ಮನೆಯವರು ನಮ್ಮ ತಂಗಿ ಎಲ್ಲರೂ ಹಾಕೋ ಇರಲಿ ಅದೇ ಅಂದರು. ಬಟ್ ನಾ ಅಂತರೂ ಹಾಕೊಳ್ಳಿಲ್ಲ, ಬೇಡ ಅಸಹ್ಯ ಕಾಣ್ತೈತೆ ಅಂಥೇಳಿ ಇದ್ದಿದ್ದೆ ಮನೆಯೊಳಗೆ ಹಾಕೊಂಡು ಡ್ರೆಸ್. ಈಗ ಅರಿಶಿಣದ ಕಾರ್ಯಕ್ರಮ ಮಾಡಾಕತ್ತೀನಿ. ನೋಡಿರಿ, ಇಬ್ಬರು ಮಮ್ಮಿಗಳು, ನಮ್ಮ ಮಮ್ಮಿ ಆಮೇಲೆ ನಮ್ಮ ಮೌಶಿಯವರು ಈ ಕಡೆಯವರು ಅವ್ರು ಫೋಟೋ ತೆಗೆಸ್ಕೊಳತ್ತಾರ. ಆ್ಯಂಡ್ ಈ ಕಡೆ ಫಸ್ಟ್ ನಾನು ಬಂದು ಇವನಿಗೆ ಕುಂಕುಮದ ಹಚ್ಚಿ ಆರತಿ ಮಾಡಿದೆ. ಇದಾದಮೇಲೆ ಅರಿಶಿಣದ ಕಾರ್ಯಕ್ರಮ ಚಾಲೂ ಆಗ್ತದೆ. ಆಲ್ಮೋಸ್ಟ್ ನಾನು ವಾಯ್ಸ್ ಓವರ್ ಕೊಡ್ತೀನಿ, ಇಲ್ಲಾಂದ್ರೆ ಮ್ಯೂಸಿಕ್ ಹಾಕ್ತೀನಿ. ಯಾಕಂದ್ರೆ ನಿಮಗೆ ಫಂಕ್ಷನ್ ಒಳಗೆ ಗೊತ್ತಿದ್ದಂಗೆ ಬ್ಯಾಕ್ಗ್ರೌಂಡ್ ಸಾಂಗ್ ಪ್ಲೇ ಮಾಡಿರ್ತಾರೆ. ಫುಲ್ ಎಂಜಾಯ್ಮೆಂಟ್ ಮಾಡೋಕೆ ಎಲ್ಲರೂ ಫುಲ್ ಡ್ಯಾನ್ಸ್ ಮಾಡ್ಕೋತಾ ಹಾಡಾಡ್ತಿರ್ತಾರೆ. ಸೊ ಹಂಗಾಗಿ ಕಾಪಿರೈಟ್ ಬರ್ತದೆ. ನಾ ಎಲ್ಲನೂ ಮ್ಯೂಟ್ ಮಾಡ್ತೀನಿ. ಈಗ ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ನಮ್ಮ ತಮ್ಮಗೆ ಅರಿಶಿಣದ ಹಚ್ಚಿ ಫೋಟೋಸ್ ತೆಗೆಸ್ಕೊಳಕತ್ತಾರೆ. ವಿಡಿಯೋಗ್ರಾಫರ್ ಹತ್ರ ವಿಡಿಯೋ ಇಸ್ಕೊಂಡಿದ್ದೆ ಅಂದ್ರೆ ಇನ್ನೂ ಭಾಳ ಮಸ್ತ್ ಬಂದಿದ್ದು ರೀ ಎಲ್ಲ ವಿಡಿಯೋಸು. ಎಲ್ಲ ಕ್ಯಾಂಡಿಡ್ ವಿಡಿಯೋಸ್ ಆಗಿರ್ಬೋದು, ಫೋಟೋಸ್ ಭಾರಿ ಮಸ್ತ್ ಬಂದಾವ. ಬಟ್ ಇನ್ನೂ ತನ ಅವರು ವಿಡಿಯೋ ಕೊಡೋಕ್ಕೆ ತಯಾರಿಲ್ಲ. ಸೊ ಹಾಗಾಗಿ ನಾನು ಬಾಗಲಕೋಟೆಗೆ ಹೋಗಿಲ್ಲ, ಬಿಜಾಪುರ ಒಳಗದಿಲ್ಲ. ಹಾಗಾಗಿ ಸುಮ್ಮನೆ ಇದ್ದಿದ್ದು ಹಾಕಿದ್ರೆ ಆಯ್ತು ಅಂತ ಹಾಕಾಕತ್ತೀನಿ. ಇಡೀ ನಮ್ಮ ಫ್ಯಾಮ್ಲಿ ನೋಡ್ರಿ ಪ್ರತಿಯೊಬ್ಬರು ಬಂದು ಜಾಯ್ನ್ ಆಗಿದ್ರು ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ತಮ್ಮನ ಫ್ರೆಂಡ್ಸು ಎಲ್ಲರೂ ಬಂದಿದ್ದರು. ಸೊ ಏನಂದ್ರು, ದಿನಾಲೂ ಒಂದು 50-60 ಜನದ ಮೇಲೆ ಇರ್ತಿದ್ವಿ ಮನೆ ಒಳಗೆ. ಎಲ್ಲ ಫಂಕ್ಷನು ಇದೇ ಥರ. ಇನ್ನು ಬರ್ತಾ ನೀವು ಮುಂದಿನ ಬ್ಲಾಗ್ಸ್ ಎಲ್ಲ ನೋಡ್ರಿ, ಎಷ್ಟು ಚಲೋ ಮಾಡೀವಿ ಎಲ್ಲ ಫಂಕ್ಷನು ಅಂಥೇಳಿ. ಸೊ ಎಲ್ಲ ಫ್ಯಾಮಿಲಿನೂ ಒಗ್ಗಟ್ಟಾಗಿ ಮಾಡೀವಿ. ಈಗ ನಮ್ಮ ಪೂರ್ಣಿಮಕ್ಕ ಆಮೇಲೆ ಈ ಕಡೆಯವರು ಇನ್ನೊಬ್ರು ಆಂಟಿ ಚಂಚಲ ಆಂಟಿ ಅಂಥೇಳಿ ನಮ್ಮ ಮಮ್ಮಿನ ಸೋದರ ಮಾಮಿ ನೋಡ್ರಿ ಇವರು ಆ ಕಡೆಯವರು. ಸೊ ಅವರು ಬಂದು ಅರಿಶಿಣ ಹಚ್ಚಕತ್ತಾರೆ.
ನಾವಂತೂ ಫುಲ್ ಎಂಜಾಯ್ ಮಾಡೀವಿ ಎಲ್ಲ ಫಂಕ್ಷನ್ಗಳೂ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡೀನಿ. ಈಗಂತೂ ಜಾಸ್ತಿ ಲೇಟ್ ಮಾಡಲ್ರಿ, ಎಷ್ಟೆಷ್ಟು ವಿಡಿಯೋ ಅದಲ್ಲ ಅಷ್ಟು ಹಾಕಿ ಮುಗಿಸ್ಬಿಡ್ತೀನಿ ಮದ್ವೆ ವಿಡಿಯೋಸ್ ಮದ್ವೆ ವ್ಲಾಗ್ಸ್ ಎಲ್ಲನೂ. ಆ್ಯಂಡ್ ಈಗ ಮತ್ತು ನಾಳೆ ವರಮಹಾಲಕ್ಷ್ಮಿ ಐತಿ, ಇದನ್ನು ಇವತ್ತೇ ಎಡಿಟ್ ಮಾಡಿ ಇವತ್ತೇ ಹಾಕಕತ್ತೀನಿ. ಮತ್ತು ನಾಳೆ ವರಮಹಾಲಕ್ಷ್ಮಿ ಐತಿ, ಸೊ ಅದ್ರ ವ್ಲಾಗ್ಸ್ ಎಲ್ಲನೂ ಬರ್ತಾವ ನಡುವೆ. ನಮ್ಮ ತಮ್ಮನ ಫ್ರೆಂಡ್ಸ್ ನೋಡ್ರಿ ಇಬ್ಬರು, ನಿತೀಶ್ ಆಮೇಲೆ ದರ್ಶನ್. ಸೊ ಅವರು ಬಂದು ಫ್ರೆಂಡ್ಗೆ ಅರ್ಶನ ಹಚ್ಚಕತ್ತಾರೆ.
ಓಕೆ ಫ್ರೆಂಡ್ಸ್, ನೋಡ್ರಿ ಇಷ್ಟೊತ್ತನ ಅರಿಶಿನ ಅದು ಹಚ್ಚಿದ್ವಿ, ನಾವು ಹಚ್ಕೊಂಡ್ವಿ, ಒಬ್ರಿಗೊಬ್ರು ಫುಲ್ ಎಂಜಾಯ್ಮೆಂಟ್ ಮಾಡಿದ್ವಿ, ಡಾನ್ಸ್ ಮಾಡಿದ್ವಿ. ಈ ಥರ ಫಂಕ್ಷನ್ ಇದ್ದಾಗ ಮೇನ್ ನಾವು ಮಾಡೋದಂದ್ರೆ ಡಾನ್ಸ್. ಸೊ ಎಲ್ಲರೂ ಫುಲ್ ಎಂಜಾಯ್ ಮಾಡಿದ್ವಿ, ಸಣ್ಣರು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಮಸ್ತ್ ಕುಣಿದು ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ನೀರು ಹಾಕಿದ್ವಿ ರೀ ಮದುಮಗನಿಗೆ, ಅರ್ಶಿನದ ನೀರು ಹಾಕಿದ್ವಿ. ಆ್ಯಕ್ಚುಲಿ ವಿಡಿಯೋ ಯಾರೂ ಮಾಡ್ಕೊಂಡಿಲ್ಲ, ಸೊ ಎಲ್ಲರೂ ಫುಲ್ ಎಂಜಾಯ್ಮೆಂಟ್ ಮಾಡಕತ್ತಿದ್ರು. ಆ ಟೈಮ್ ಒಳಗೆ ವಿಡಿಯೋ ಯಾರಿಗೂ ನೆನಪು ಬರೋಂಗೇ ಇಲ್ಲ ಮಾಡ್ಕೊಳ್ಳೋದು. ಹಾಗಾಗಿ ನಾನು ಬರೀ ಇಲ್ಲಿ ಫೋಟೋಸ್ ಅಷ್ಟೇ ಅಟ್ಯಾಚ್ ಮಾಡಾಕತ್ತೀನಿ. ಸಾಫ್ಟ್ ಕಾಪಿ ಕೊಟ್ಟಿರ್ತಾರಲ್ಲ ವಿಡಿಯೋಗ್ರಾಫರ್, ಸೊ ಅದನ್ನೇ ನಾನು ಅಟ್ಯಾಚ್ ಮಾಡಾಕತ್ತೀನಿ. ಅವರು ಎಲ್ಲ ಕಂಪ್ಲೀಟ್ ವಿಡಿಯೋ ಮಾಡ್ಕೊಂಡಾರ, ಕ್ಯಾಂಡಿಡ್ ವಿಡಿಯೋದು ಮಸ್ತ್ ಮಾಡ್ಯಾರ ವಿಡಿಯೋಗ್ರಾಫರ್. ಸೊ ಎಲ್ಲ ಅವರು ಕೊಟ್ಟಿಂದ ಮತ್ತೊಮ್ಮೆ ನಾನು ಹಾಕ್ತೀನಂತ. ಐ ಹೋಪ್ ಇವತ್ತಿನ ಶಾರ್ಟ್ ಆ್ಯಂಡ್ ಸ್ವೀಟ್ ವ್ಲಾಗ್ ನೀವೆಲ್ಲರೂ ಎಂಜಾಯ್ ಮಾಡಿರ್ತೀರಿ ಅಂತ ಅನ್ಕೋತೀನಿ. ನಾನಂತೂ ಫುಲ್ ಎಂಜಾಯ್ ಮಾಡಿದ್ದೀವಿ ರೀ ಅವತ್ತಿನ ದಿನ. ಅಂತೂ ಇವತ್ತಿನ ದಿನ ಅರ್ಶಿನದ ವ್ಲಾಗ್ ನಾನು ನಿಮ್ಮೆಲ್ಲರ ಜೊತೆನೂ ಶೇರ್ ಮಾಡ್ಕೊಂಡೀನಿ. ನೀರು ಹಾಕೋದು ನೋಡ್ರಿ, ಅವ್ನ ಫ್ರೆಂಡ್ಸ್ ಅಂತೂ ಫುಲ್ ಅವನಿಗೆ ಕಾಡಿಬಿಟ್ರು, ಅಷ್ಟೊಂದು ಎಲ್ಲರೂ ಎಂಜಾಯ್ ಮಾಡಿದ್ರು. ಅದಾದಮೇಲೆ ರಾತ್ರಿ ಎಲ್ಲರೂ ಸೇರಿ ಊಟ ಮಾಡಾಕತ್ತೀವಿ. ಉಳ್ಕಿದ್ದವ್ರು ಎಲ್ಲರೂ ಹೋಗ್ಯಾರ, ನಾವು ಅಷ್ಟೇ ಇದೀವಿ. ಈಗ ಮನೆಯೊಳಗೆ ದಿನ ಎಷ್ಟು ಜನ ಇರ್ತೀವಲ್ಲ ಅಷ್ಟು ಜನ ಅದೀವಿ. ಸೊ ಅಡುಗೆ ಅಂತೂ ಆಲ್ಮೋಸ್ಟ್ ಎಲ್ಲನೂ ಮಾಡಿ ಇಟ್ಟುಬಿಡ್ತಿದ್ರು. ನಮ್ಮ ಆಂಟಿಗಳಿಬ್ರು, ಅಂಬಿಕಾ ಆಂಟಿ, ರೇಣುಕಾ ಆಂಟಿ ಎಲ್ಲರೂ ಮಾಡಿ ಇಟ್ಟುಬಿಡ್ತಿದ್ರು. ಸೊ ನಾವು ಹೋಗಿ ಬರೀ ಫಂಕ್ಷನ್ ಮುಗಿಸ್ಕೊಂಡು ಊಟ ಮಾಡೋದು ಅಷ್ಟೇ ನೋಡ್ರಿ. ಫುಲ್ ಹೈರಾಣಾಗಿ ಎಲ್ಲರೂ ಊಟ ಮಾಡಾಕತ್ತೀವಿ. ಇದಾಗನ ಹೋಗಿ ಮಲ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಜಲ್ದಿ ನೆಕ್ಸ್ಟ್ ವ್ಲಾಗ್ ಮೆಹಂದಿ ವ್ಲಾಗ್ ಶೇರ್ ಮಾಡ್ಕೊತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.